ರಂಗೇನಹಳ್ಳಿಯಲ್ಲಿ ಗಂಗು ರಂಗು ಅನ್ನುವ ಅಣ್ಣ ತಮ್ಮಂದಿರು ಇದ್ದರು. ಮಾಲಿನಿ ಅನ್ನುವ ಹುಡುಗಿಯ ಜೊತೆಯಲ್ಲಿ ಗಂಗುವಿಗೆ ಮದುವೆಯಾಗಿತ್ತು. ಮಾಲಿನಿ ತುಂಬ ಸ್ವಾರ್ಥ ಬುದ್ಧಿಯವಳಾಗಿದ್ದಳು. ರಂಗುಗೆ ಇನ್ನೂ ಮದುವೆಯಾಗಿರಲಿಲ್ಲ. ಅವನು ತುಂಬ ಮುಗ್ಧ ಹಾಗೂ ನಿಸ್ವಾರ್ಥಿಯಾಗಿದ್ದನು. ಗಂಗು ತನ್ನದೇ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದನು. ರಂಗು ಬೇರೆಯವರ ಬಳಿ ಕೂಲಿ ಕೆಲಸ ಮಾಡ್ತಾ ಇದ್ದನು. ಬಂದ ಹಣವನ್ನೆಲ್ಲ ಮಾಲಿನಿ ತೆಗೆದುಕೊಳ್ತಾ ಇದ್ಲು. ಹೀಗಿರುವಾಗ ಒಂದು ದಿವಸ ಮಾಲಿನಿಯು ಒಂದು ಕೆಟ್ಟ ಕುತಂತ್ರ ಮಾಡಿದಳು. ಏನ್ರಿ, ಹೊಲದಲ್ಲಿ ಬೆಳೆಯೆಲ್ಲ ಸರಿಯಾಗಿ ಬೆಳೆಯುತ್ತಿದ್ಯಾ? ಮಾಲಿನಿ, ಹೊಲದಲ್ಲಿ ಕೆಲಸ ಚೆನ್ನಾಗಿದೆ, ಆದ್ರೆ ಇವತ್ತೇನು ನೀನ್ ಹೊಲದ ಬಗ್ಗೆ ಮಾತಾಡ್ತಾ ಇದೀಯಾ? ಲರಿ, ಹಾಗೆ ಸುಮ್ಮನೆ. ಇದೇನ್ ಮಾಲಿನಿ, ಯಾವತ್ತೂ ಇಲ್ದೇ ಇರೋದು? ಕೇಳ್ತಾ ಇದ್ದೀಯಾ? ಏನಾಗಿದೆ ನಿನ್ಗೆ? ನೀವು ಹೇಳಿ, ಯಾಕೆ ಎಂದು ಆಮೇಲೆ ಹೇಳ್ತೀನಿ. 4 ಎಕರೆ ಗದ್ದೆ, 4 ಎಕರೆ ಹೊಲ ಮತ್ತು ಈ ಮನೆ, ಹಾಗೆ ಕಾಡಿನಲ್ಲಿ ಒಂದು ಚಿಕ್ಕ ಗುಡಿಸಿದೆ. ಅದ್ರಲ್ಲಿ ನಿಮ್ಮ ತಮ್ಮನ ಪಾಲು ಎಷ್ಟು? ರಂಗೋಲಿ 2 ಎಕರೆ, ಹೊಲ 2 ಎಕರೆ ಗದ್ದೆ, ಹಾಗೆ ಈ ಮನೆಯಲ್ಲಿ ಅವನಿಗೂ ಪಾಲಿದೆ. ಹೌದಾ ಏನ್ರಿ? ಹೌದು. ಇದೆಲ್ಲ ಇವಾಗ ಯಾಕೆ ಕೇಳ್ತಾ ಇದ್ದೀಯಾ? ಏನಾಗಿದೆ ನಿನ್ಗೆ ಎಂದು ಹೇಳುತ್ತಾನೆ. ಆವಾಗ ಮಾಲಿನಿ ರಂಗುವಿನ ಮನೆಯಿಂದ ಆಚೆ ಹಾಕಿ ಅವನ ಆಸ್ತಿ ತನ್ನ ಹೆಸರಿಗೆ ಮಾಡಿಕೊಳ್ಳಬೇಕು ಎಂದು ಯೋಚಿಸಿದಳು. ಹೌದಾ ಏನ್ರಿ? ಆ ನಿಮ್ಮ ತಮ್ಮನನ್ನು ಮನೆಯಿಂದ ಆಚೆ ಹಾಕೋಣ. ಅವನಿಂದ ಏನು ಪ್ರಯೋಜನ ಇಲ್ಲ. ಏನ್ ಹೇಳ್ತಾ ಇದ್ದೀಯಾ ಮಾಲಿನಿ? ರಂಗುನ ಮನೆಯಿಂದ ಆಚೆ ಹಾಕ್ಬೇಕಾ? ಹೌದು ರೀ. ಅವನನ್ನ ಮನೆಯಿಂದ ಆಚೆ ಹಾಕಿದ್ರೆ ಅವನ ಪಾಲ ಆಸ್ತಿ ಕೂಡ ನಮ್ದಾಗ್ತದೆ. ಆವಾಗ ನಾವು ಈ ಊರಿಗೆ ದೊಡ್ಡ ಶ್ರೀಮಂತರಾಗ್ತೀವಿ ಎಂದು ಹೇಳುತ್ತಾಳೆ. ಗಂಗುವಿನ ಮನಸ್ಸಲ್ಲಿ ಆಸೆ ಹುಟ್ಟಿತು. ಗಂಗು ಮಾಲಿನಿಯ ಮಾತಿಗೆ ಸರಿ ಎಂದು ಹೇಳಿದನು. ಮರುದಿನ ಮಾಲಿನಿ ಮತ್ತು ಗಂಗು ಸೇರಿ ರಂಗುನ ಮನೆಯಿಂದ ಆಚೆ ಹೋಗು ಎಂದು ಹೇಳಿದರು. ನೋಡು ರಂಗು, ನೀನ್ ಮನೆಯಿಂದ ಆಚೆ ಹೋಗು. ಇನ್ನು ನಿನ್ಗಿಲ್ಲಿ ಜಾಗವಿಲ್ಲ. ಅರೆ, ಏನಾಯ್ತಣ್ಣ? ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಅದೆಲ್ಲ ನಿನ್ಗೆ ಬೇಡ. ನೀನ್ ಮೊದ್ಲು ಮನೆಯಿಂದ ಆಚೆ ಹೋಗು. ಆ ಕಾಡಿನಲ್ಲಿ ಇರುವ ಆ ಮನೆಯಲ್ಲಿ ನೀನಿರ್ಬಹುದು. ಅಲ್ಲಿ ಕೆಲ್ಸ ಇದೆ. ನೀನ್ ಅಲ್ಲೇ ಇದ್ದು ಆ ಕೆಲ್ಸ ನೋಡ್ಕೋ ಎಂದು ಹೇಳಿ ರಂಗುನ ಮನೆಯಿಂದ ಆಚೆ ಹಾಕಿದರು. ರಂಗು ಬೇಜಾರಿನಿಂದ ಒಂದು ಅರಳಿ ಮರದ ಕೆಳಗೆ ಕುಳಿತಿದ್ದನು. ರಂಗುವಿನ ಬಳಿಗೆ ಆ ಊರಿನ ಚೇರ್ಮನ್ ಬಂದರು. ಏನಪ್ಪ ರಂಗು, ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಕುಳಿತಿರುವೆ? ಏನಾಯ್ತು? ಏನಿಲ್ಲ ಚೇರ್ಮನ್, ನಮ್ಮಣ್ಣ ಅತ್ತಿಗೆ ಸೇರಿ ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಹೌದಾ? ಇರು, ಆ ಗಂಗೋವಿನ ಮೇಲೆ ಪಂಚಾಯಿತಿ ಕರೆದು ನಿನಗೆ ನ್ಯಾಯ ಕೊಡಿಸುತ್ತೇನೆ. ಅಯ್ಯೋ ಚೇರ್ಮನ್ರೇ, ಆ ರೀತಿಯೆಲ್ಲ ಮಾಡಬೇಡಿ. ನನ್ನ ಅಣ್ಣನ ಮರ್ಯಾದೆ ಹೋಗುತ್ತೆ. ನೀನು ಹಾಗೆ ಹೇಳಿದ್ರೆ ನಿನ್ನ ಪರಿಸ್ಥಿತಿ ಏನು? ನೀನು ಎಲ್ಲಿ ಉಳಿದುಕೊಳ್ಳುತ್ತೀಯಾ? ಚೇರ್ಮನ್ರೇ, ನಾನು ಆ ಕಾಡಿನಲ್ಲಿರುವ ಮನೆಯಲ್ಲಿ ಇರುತ್ತೇನೆ. ಹೌದಾ? ಹಾಗಾದ್ರೆ ಸರಿ ಎಂದು ಹೇಳಿ ಚೇರ್ಮನ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಂಗು ಆ ಕಾಡಿನ ಮನೆಯಲ್ಲಿ ವಾಸವಾಗುತ್ತಾನೆ. ಇತ್ತ ಗಂಗು ಮತ್ತು ಮಾಲಿನಿ ತುಂಬ ಸಂತೋಷದಿಂದ ಇದ್ದರು. ಒಂದು ದಿವಸ ಗಂಗು ಕಾಡಿನಲ್ಲಿ ಸೌದೆ ಕಡಿಯಲು ಹೋದನು. ಆವಾಗ ಅವನಿಗೆ ಒಂದು ಬಂಗಾರದ ಮೊಟ್ಟೆ ಸಿಕ್ಕಿತು. ಗಂಗು ಆ ಬಂಗಾರದ ಮೊಟ್ಟೆನ ತೆಗೆದುಕೊಂಡು ಮನೆಗೆ ಬಂದನು. ಮಲಿನಿ, ನೋಡು, ಇಲ್ಲಿ ನನಗೆ ಇವತ್ತು ಕಾಡಿನಲ್ಲಿ ಒಂದು ಬಂಗಾರದ ಮೊಟ್ಟೆ ಸಿಕ್ಕಿದೆ. ಹೌದಲ್ಲರಿ? ಇಷ್ಟು ದೊಡ್ಡ ಮೊಟ್ಟೆ ಇದ್ರೊಳಗೆ ಬಂಗಾರ ಇದೆ ಎಂದು ಅನಿಸುತ್ತದೆ. ಹೌದು ಮಾಲಿನಿ, ಮೊಟ್ಟೆಯೊಳಗೆ ತುಂಬಾ ಬಂಗಾರ ಇದೆ ಎಂದು ಅನಿಸುತ್ತದೆ ಎಂದು ಅಂದುಕೊಂಡರು. ಮರುದಿನ ಬೆಳಗ್ಗೆ ಆ ಮೊಟ್ಟೆ ಒಡೆದು ಒಂದು ಹಕ್ಕಿ ಆಚೆ ಬಂದಿತ್ತು. ಅದನ್ನು ನೋಡಿ ಮಾಲಿನಿ ಮತ್ತು ಗಂಗು ತುಂಬಾ ಬೇಸರಗೊಂಡರು. ಏನ್ರಿ, ಮೊಟ್ಟೆಯಿಂದ ಈ ಹಕ್ಕಿ ಬಂದಿದೆ, ಚಿನ್ನ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಯಾವುದು ಹಕ್ಕಿ ಮೊಟ್ಟೆ ತಂದಿದ್ದೀರಾ? ಅರೆ ಮಾಲಿನಿ, ನನಗೆ ಏನು ಗೊತ್ತಿತ್ತು ಇದು 10 ಮೊಟ್ಟೆ ಅಂತ. ಇವಾಗ ಈ ಮೊಟ್ಟೆನ ಏನ್ ಮಾಡೋದು? ಅದನ್ನ ನಿಮ್ಮ ತಮ್ಮನಿಗೆ ತೆಗೆದುಕೊಂಡು ಹೋಗಿ ಕೊಡಿ ಎಂದು ಹೇಳುತ್ತಾಳೆ. ಗಂಗು ಆ ಹಕ್ಕಿನ ತೆಗೆದುಕೊಂಡು ಹೋಗಿ ರಂಗುಗೆ ಕೊಟ್ಟು ಬರುತ್ತಾನೆ. ರಂಗು ಆ ಹಕ್ಕಿನ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆದರೆ ಆ ಹಕ್ಕಿ ತುಂಬ ಮಂಕಾಗಿರುತ್ತದೆ. ಅದಕ್ಕೆ ರಂಗು ಪಂಡಿತರ ಮನೆಗೆ ಹೋಗಿ ಆ ಹಕ್ಕಿಗೆ ಔಷಧಿ ಕೇಳುತ್ತಾನೆ.
ಪಂಡಿತರು ರಂಗುಗೆ ಔಷಧಿ ಕೊಡುತ್ತಾನೆ. ರಂಗು ಆ ಔಷಧಿಯನ್ನು ತೆಗೆದುಕೊಂಡು ಬಂದು ಆ ಹಕ್ಕಿಗೆ ಕೊಡುತ್ತಾನೆ. ಆದರೂ ಆ ಹಕ್ಕಿ ಯಾಕೋ ಮಂಕಾಗಿರುತ್ತದೆ. ಅರೆ ಹಕ್ಕಿ, ನೀನ್ ಬಂದಾಗಿನಿಂದ ಒಂಥರ ಇದೆಯಾ? ಯಾಕೆ, ಏನಾಯ್ತು? ನೀನ್ ಮಾತಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಎಂದು ಹೇಳುತ್ತಾನೆ. ಆಗ ಹಕ್ಕಿ ಮಾತನಾಡುತ್ತದೆ. ಅರೆ ಮಾನವ, ನಾನು ಮಾತಾಡ್ತೇನೆ. ಹೌದಾ ಹಕ್ಕಿ? ಯಾಕೆ ನೀನು ತುಂಬಾ ದಿನದಿಂದ ಮಂಕಾಗಿದ್ಯಾ? ಏನಾಗಿದೆ? ಅದು ನಾನು ಒಬ್ಬ ರಾಜಕುಮಾರಿ. ನನಗೆ ಒಬ್ಬ ಮುನಿಗಳು ಶಾಪ ನೀಡಿರುವುದರಿಂದ ನಾನು ಈ ರೂಪದಲ್ಲಿ ಇದ್ದೇನೆ. ಹೌದಾ? ನೀವು ಸರಿ ಹೋಗಲು ಸಾಧ್ಯನಾ? ಹೌದು, ಅದು ಸಾಧ್ಯ. ಆ ಮುನಿಗಳ ಬಳಿ ಇದಕ್ಕೆ ಪರಿಹಾರ ಇದೆ, ಆದರೆ ಅವರನ್ನು ಹುಡುಕಬೇಕು. ಸರಿ, ನಾನು ನಿಮಗೆ ಸಹಾಯ ಮಾಡುವೆ. ಆ ಮುನಿಯನ್ನು ಹುಡುಕಿ ನಿಮ್ಮ ಸಮಸ್ಯೆಗೆ ಪರಿಹಾರ ತರುತ್ತೇನೆ ಎಂದು ಹೇಳಿ ರಂಗು ಆ ಗುರುಗಳನ್ನು ಹುಡುಕುತ್ತಾ ಹೊರಟನು. ಆವಾಗ ಅವನಿಗೆ ಆ ಗುರುಗಳು ಸಿಕ್ಕಿದರು. ಅವರ ಬಳಿ ಎಲ್ಲ ವಿಷಯವನ್ನು ತಿಳಿಸಿದನು. ಆವಾಗ ಆ ಮುನಿಗಳು ಶಾಪ ವಿಮೋಚನೆಯ ಬಗ್ಗೆ ತಿಳಿಸಿದರು. ರಂಗು ಹೋಗಿ ಆ ಕೆರೆಯಲ್ಲಿ ನೀರು ತಂದು ಆ ನೀರನ್ನು ಹಕ್ಕಿಗೆ ಹಾಕಿದನು. ಆವಾಗ ಆ ಹಕ್ಕಿ ಒಂದು ಸುಂದರವಾದ ರಾಜಕುಮಾರಿಯಾದಳು. ರಂಗುವಿನ ಮನೆಗೆ ಅವರ ಅಣ್ಣ ಅತ್ತಿಗೆ ಕೂಡ ಬಂದಿದ್ದರು. ಆ ರಾಜಕುಮಾರಿ, ನಿಮಗೆ ತುಂಬಾ ಧನ್ಯವಾದಗಳು. ನೀವು ನನ್ನನ್ನು ಮದುವೆಯಾಗಿ ನನ್ನ ಅರಮನೆಯಲ್ಲಿ ಇರಬಹುದು ಎಂದು ಹೇಳಿದಳು. ಆವಾಗ ರಾಜಕುಮಾರಿ ಶಾಪ ಕೊಟ್ಟಿದ್ದ ಮುನಿ ಕೂಡ ಪ್ರತ್ಯಕ್ಷರಾದರು. ನಡೆದ ಎಲ್ಲ ವಿಷಯವನ್ನು ಹೇಳಿದರು. ಆ ದಿನದಿಂದ ರಾಜಕುಮಾರಿ ರಂಗುನ ಮದುವೆಯಾದರು. ರಂಗು ಆ ರಾಜಕುಮಾರಿಯ ಜೊತೆ ಅರಮನೆಯಲ್ಲಿ ಇದ್ದನು. ಇತ್ತ ಗಂಗು ಮತ್ತು ಮಾಲಿನಿ ತುಂಬಾ ದುಃಖದಿಂದ ಕುಳಿತಿದ್ದರು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಕೆಲವು ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ವಾಸವಾಗಿದ್ದರು. ಅವರು ಅಕ್ಕಪಕ್ಕದ ಮನೆಯವರಾಗಿದ್ದರು. ಅವರಿಬ್ಬರ ಹೆಸರು ಮೋಟು ಪತ್ಲು. ಅವರಿಬ್ಬರು ಬೆಟ್ಟದ ಕೆಳಗೆ ಇರುವ ಚಿಕ್ಕ ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರಿಬ್ಬರು ಅವರವರ ಹೆಂಡತಿಯರ ಜೊತೆ ವಾಸಿಸುತ್ತಿದ್ದರು. ಇಬ್ಬರು ಸಹ ಅವರಿಗೆ ಚಿಕ್ಕ ಚಿಕ್ಕ ಕೊಠಡಿಯನ್ನು ನಿರ್ಮಿಸಿಕೊಂಡಿದ್ದರು. ಮೋಟು ಬಡತನದ ಕಾರಣ ಯಾವಾಗಲೂ ದುಃಖಿತವಾಗಿರುತ್ತಿದ್ದ. ಸಾಮಾನ್ಯವಾಗಿ ಅವರು ಹಸಿವಿನಿಂದ ಇರುತ್ತಿದ್ದರು. ಆದುದರಿಂದ ಅವರು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಹೀಗೆ ಒಂದು ದಿನ ಗಿಡದ ದೇವರು ಅವನ ಪೂಜೆಗೆ ಸಂತೃಪ್ತರಾಗಿ ಅವನ ಬಳಿ ಪ್ರತ್ಯಕ್ಷರಾದರು. ಹೇಳು, ನಿನಗೆ ಏನು ಬೇಕು ಒಳ್ಳೆ ಮನುಷ್ಯನೇ? ನೀನು ನನ್ನ ಪ್ರಾರ್ಥನೆ ಕೇಳಿಸ್ಕೊಬಿಟ್ಟ? ನೀನೊಬ್ಬ ಒಳ್ಳೆ ಮನುಷ್ಯನೇ, ಆದರೆ ಬೇಗ ಹೇಳು ಏನು ಬೇಕು ಅಂತ. ನಾನು ಸಿರಿವಂತನಾಗಬೇಕು ದೇವರೇ. ತಥಾಸ್ತು. ಆದರೆ ನೆನಪಿಟ್ಟುಕೋ, ಸಿರಿವಂತಿಕೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ನಾನು ನಿನಗೆ ಹೇಳಲ್ಲ ಸಿರಿವಂತಿಕೆ ಹೇಗೆ ಬರುತ್ತೆ ಅಂತ. ಅದನ್ನು ನೀನೇ ಹುಡ್ಕೋಬೇಕಾಗುತ್ತೆ. ಆಯ್ತು ಭಗವಂತ, ತುಂಬ ಧನ್ಯವಾದಗಳು. ಮೋಟುವಿನ ಮನೆಯ ಬಳಿ ತುಂಬ ಉದ್ದುದ್ದವಾದ ಬದನೆಕಾಯಿ ಗಿಡಗಳು ಇದ್ದವು. ಆದರೆ ಅವನು ಆ ಗಿಡದ ಬಗ್ಗೆ ಗಮನವನ್ನೇ ಹರಿಸಲಿಲ್ಲ. ನೀವು ಈ ಬದನೆಕಾಯಿಗಳನ್ನ ತಗೊಂಡು ಹೋಗಿ ಮಾರ್ಕೊ ಬರ್ಬೋದಲ್ವಾ? ಹಣನಾದ್ರೂ ಸಿಗುತ್ತೆ. ಓ ಶ್ರೀಮತಿ, ನಾವು ಬದನೆಕಾಯಿಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಷ್ಟರಲ್ಲೇ ನಾವು ಸಿರಿವಂತರಾಗ್ತಿದ್ದೀವಿ. ನೋಡ್ತಾ ಇರು ಅಷ್ಟೇ. ಆದರೆ ಮೋಟುಗೆ ಗೊತ್ತಿರಲಿಲ್ಲ ಭಗವಂತ ನೀಡಿದ್ದವರ ಬದನೆಕಾಯಿಗಳಲ್ಲಿ ಇದೆ ಎಂದು. ಇದರಿಂದಲೇ ಭಗವಂತ ಮೋಟುಗೆ ಪರೀಕ್ಷೆಯನ್ನು ನೀಡಿದ್ದ. ಏನ್ ಆಶ್ಚರ್ಯ, ನಿನ್ನೆ ತನಕ ಚಿಕ್ಕ ಚಿಕ್ಕ ಕಾಯಿಗಳಾಗಿದ್ದವು, ಇವಾಗ ಇಷ್ಟೊಂದು ದೊಡ್ಡದಾಗಿದ್ದಾವೆ ನೋಡಿ. ನಿಜನಾ? ಹಾ, ನಿಜವಾಗಲೂ ಹಣ್ಣಾಗಿದ್ದಾವೆ. ಹಾ, ನೀವು ಹೋಗಿ ಅದನ್ನು ಕಿತ್ಕೊಂಡು ಬನ್ನಿ. ಆನಂತರ ಮಾರ್ಕೆಟ್ಗೆ ಹೋಗಿ ಮಾರ್ಕೊ ಬನ್ನಿ. ಆಹಾ, ಇವತ್ತೇ ಮಾಡಬೇಕಾ? ಇವತ್ತು ನನಗೆ ಮನಸ್ಸಿಲ್ಲ. ಆದರೆ ಬದನೆಕಾಯಿ ಜಾಸ್ತಿ ದಿನ ಅಲ್ಲೇ ಬಿಡೋಕ್ಕಾಗಲ್ಲ ಅಲ್ವಾ? ಆದರೆ ಅವನು ಸೋಮಾರಿಯಾಗಿದ್ದ. ಒಂದು ದಿನ
ಪತ್ಲು ಆಚೆ ಕಡೆ ಕುಳಿತಿದ್ದ. ಆವಾಗ ಮೋಟು ಮನೆಯ ಹತ್ತಿರ ಬಿಟ್ಟಿದ್ದ ಬದನೆಕಾಯಿ ಇದ್ದನ್ನು ನೋಡಿ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಕೊಡುತ್ತಾನೆ. ಪತ್ಲು ಹೆಂಡತಿ ಬದನೆಕಾಯಿಯನ್ನು ಕತ್ತರಿಸಿದಳು. ಆಗ ಅವಳಿಗೆ ಒಂದು ಚಿನ್ನದ ನಾಣ್ಯ ಸಿಕ್ಕಿತು. ಇದನ್ನು ಪತ್ಲು ಬಳಿ ಹೇಳಿದಳು. ಪತ್ಲು ನೋಡಿ ತುಂಬಾ ಆಶ್ಚರ್ಯಪಟ್ಟ. ಪತ್ಲು ಮತ್ತು ಅವನ ಹೆಂಡತಿ ದುರಾಸೆಯಿಂದ ಒಂದು ರೂಢಾಲೋಚನೆ ಮಾಡಿದರು. ಮೋಟುವಿನ ಬಳಿ ಹೋದ. ಮೋಟು, ಇಷ್ಟೊಂದು ಬದನೆಕಾಯಿಗಳಿವೆ, ಇದನ್ನು ಮಾರೋದಿಲ್ವಾ? ಹಾ ಪತ್ಲು, ನನಗೆ ಮಾರ್ಕೆಟಿಗೆ ಹೋಗಿ ಮಾರೋದಕ್ಕೆ ಆಗೋದಿಲ್ಲ. ಅಯ್ಯೋ ಮೋಟು, ನೀನು ಒಪ್ಪಿದರೆ ಈ ಬದನೆಕಾಯಿಗಳನ್ನ ನಾನೇ ಮಾರಿ ಹಣ ನೀನು ಕೊಡ್ತೀನಿ ಎಂದು ಹೇಳಿದ. ಮೋಟು ಒಪ್ಪಿ ಅವನಿಗೆ ಮಾರಲು ಹೇಳಿದ. ಪತ್ಲು ಬದನೆಕಾಯಿಗಳನ್ನು ಮಾರ್ಕೆಟಿಗೆ ತಗೊಂಡು ಹೋದ. ಆದರೆ ಅವನು ಮಾರಲಿಲ್ಲ. ಅದನ್ನು ಮನೆಗೆ ತೆಗೆದುಕೊಂಡು ಬಂದ. ಅದರಲ್ಲಿ ಇರೋ ಬಂಗಾರದ ನಾಣ್ಯಗಳನ್ನೆಲ್ಲ ತೆಗೆದುಕೊಳ್ಳುತ್ತಿದ್ದ. ಪ್ರತಿದಿನ ಇದೇ ರೀತಿ ಮಾಡುತ್ತಿದ್ದ. ಸ್ವಲ್ಪ ಹಣವನ್ನು ಮಾತ್ರ ಮೋಟುಗೆ ಕೊಡುತ್ತಿದ್ದ. ಮೋಟು ಇದನ್ನು ತಿಳಿಯದೆ ಪತ್ಲು ಕೊಡುವ ಹಣದಲ್ಲಿಯೇ ಖುಷಿಯಾಗಿದ್ದ. ಒಂದು ದಿನ ಮೋಟುಗೆ ಅನುಮಾನ ಬಂದು ಮೋಟು ಮತ್ತು ಅವನ ಹೆಂಡತಿ ಪತ್ಲು ಮನೆಯ ಮರೆಯಲ್ಲಿ ನಿಂತು ಎಲ್ಲವನ್ನು ನೋಡಿದರು. ಎರಡನೆಯ ದಿನ ಮೋಟು ಮತ್ತೆ ಗಿಡದ ದೇವರ ಬಳಿ ಪೂಜೆ ಮಾಡಿದ. ಗಿಡದ ದೇವರು ಪ್ರತ್ಯಕ್ಷರಾದರು. ಆಗ ಮೋಟು ನಡೆದದೆಲ್ಲ ಹೇಳಿದ. ಆಗ ಆ ದೇವತೆ ಆ ಬದನೆಕಾಯಿಯಲ್ಲಿ ಬಂಗಾರದ ನಾಣ್ಯದ ಬದಲು ಚೇಳು ಇರುವ ಹಾಗೆ ಮಾಡಿದರು. ಇದನ್ನು ತಿಳಿಯದ ಪತ್ಲು ಆ ಬದನೆಕಾಯಿಯನ್ನು ಕತ್ತರಿಸಿದ. ಆಗ ನಾಣ್ಯದ ಬದಲು ಚೇಳುಗಳಿದ್ದವು. ಮೋಟು ಹೊರಗಡೆಯಿಂದ ಬಾಗಿಲು ಹಾಕಿದ್ದ. ಚೇಳು ಹೋದ ನಂತರ ಪತ್ಲು ಮತ್ತು ಅವನ ಹೆಂಡತಿ ಮೋಟುವಿನ ಬಳಿ ಬಂದು ಕ್ಷಮೆ ಕೇಳಿದರು. ಮತ್ತೆ ಅವನ ಬಳಿ ಇದ್ದ ನಾಣ್ಯಗಳಲ್ಲಿ ಸಮಭಾಗವಾಗಿ ಮಾಡಿ ಇಬ್ಬರೂ ತೆಗೆದುಕೊಂಡರು. ಅದಕ್ಕೆ ಹೇಳೋದು, ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ಎಂದು. ಒಂದಾನೊಂದು ಕಾಲದಲ್ಲಿ ಬಂಗಾರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಸಿರಿಪುರದಲ್ಲಿ ವಾಸವಾಗಿದ್ದನು. ಬಂಗಾರಯ್ಯ ಹಣನ ತುಂಬಾ ಸಂಪಾದಿಸಿದ್ದನು. ಬಡ್ಡಿ ಬಂಗಾರಯ್ಯ ಅಂತ ಕೂಡ ಅವನನ್ನು ಕರೆಯುತ್ತಿದ್ದರು. ಬಂಗಾರಯ್ಯ ಮಹಾಗಯ್ಯಾಳ ಬಿತ್ತ ಕೂಡ ಆಗಿದ್ದನು. ಬಂಗಾರಯ್ಯ ಸುತ್ತಮುತ್ತ ಹಳ್ಳಿಗಳಲ್ಲಿ ಬಡವರಿಗೆ ಬಡ್ಡಿಗೆ ಹಣ ಕೊಡುತ್ತಿದ್ದನು. ಏನಯ್ಯ, ಇವತ್ತು ಊಟಕ್ಕೆ ಏನು ಮಾಡಲಿ? ಹಾಗಲಕಾಯಿ ಗೊಜ್ಜು ಮಾಡು. ಏನಯ್ಯ, ಯಾವಾಗ್ಲೂ ಹಾಗಲಕಾಯಿ ಗೊಜ್ಜ? ಹಾಗಲಕಾಯಿ ತಿಂದು ತಿಂದು ನಾಲ್ಗೆ ಸತ್ತೋಗಿದೆ. ಏನಾದ್ರೂ ಮಾಂಸ ತರಬಾರ್ದಾ? ಹಾ, ಯಾರಾದ್ರೂ ಫ್ರೀಯಾಗಿ ಕೊಟ್ರೆ ಪರವಾಗಿಲ್ಲ, ಆದ್ರೆ ಹಾಗಲಕಾಯಿ ಗೊಜ್ಜು ವೇಸ್ಟ್ ಆಗುತ್ತಲ್ಲ. ಅಯ್ಯ ಜಿಪುಣ, ವಾರದಲ್ಲಿ ಒಂದು ದಿನ ಆದ್ರೂ ಕೋರಿ ಕುಳಿ ತಗೋಬರ್ಬಾರ್ದಾ? ಯಾಕೆ ಕೊಡ್ತಾರೆ? ಯಾವಾಗ ನೋಡಿದ್ರು ದುಡ್ಡು 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 ಅಂತಿರ್ತೀರ. ದುಡ್ಡಿಲ್ಲ ಅಂದ್ರೆ ಮನುಷ್ಯರಿಗೆ ಗೌರವ ಸಿಗೋದಿಲ್ಲ. ಸಂಪಾದನೆ ಮಾಡೋದೇ ತಿನ್ನೋಕೋಸ್ಕರ ಅಲ್ವಾ? ಅದೇ ಆಗಿಲ್ಲ ಅಂದ್ರೆ ಸಂಪಾದಿಸಿ ಏನ್ ಪ್ರಯೋಜನ? ಅದಕ್ಕೆ ಎಲ್ಲ ದುಡ್ಡನ್ನು ತಿಂದೇ ಖರ್ಚು ಮಾಡ್ಬೇಕಾ? ನೀವು ಹೊಟ್ಟೆಗೆ ಮೋಸ ಮಾಡ್ಕೊಳ್ಳೋದಲ್ದೆ ನಮಗೂ ಹೊಟ್ಟೆಗೆ ಮೋಸ ಮಾಡ್ಕೊ ಅಂತ ಹೇಳ್ತೀರೇನು? ನಮ್ಮ ಮಕ್ಕಳಿಗಂತೂ ಮದುವೆ ಕೂಡ ಆಗಿದೆ. ಇವಾಗ ಇನ್ನೇನ್ ಬೇಕು ಹೇಳಿ? ಹಣ ಉಳಿಸಿ ಏನ್ ಪ್ರಯೋಜನ? ಇರೋವರ್ಗೆ ಚೆನ್ನಾಗಿರ್ಬೇಕಲ್ವಾ? ನಾನು ಉಳಿಸಿದಕ್ಕೆ 4 ಹೊತ್ತು ಊಟ ಮಾಡ್ತಾ ಇದ್ದೀವಿ. ಬಂಗಾರಯ್ಯನವರೇ, ಬಂಗಾರಯ್ಯನವರೇ, ನೋಡಿ ಯಾರೋ ಕರೆಯುತ್ತಿದ್ದಾರೆ, ಹೋಗಿ ನೋಡಿ ಬನ್ನಿ. ನಾನು ಅಷ್ಟೊತ್ತಿಗೆ ಊಟಕ್ಕೆ ತಯಾರು ಮಾಡ್ತೀನಿ. ಏನು ಸಬ್ಬು, ಏನ್ ಇಲ್ಲಿ ಬಂದೆ? ಏನ್ ಬೇಕು? ಅಯ್ಯ, 5 ರೂಪಾಯಿ ಸಾಲ ಬೇಕಿತ್ತು. ಸ್ವಲ್ಪ ದಿನ ಆದ ನಂತರ ಮರಳಿ ಕೊಡುತ್ತೇನೆ. ಸರಿ, ಅಡ ಇಡಲು ಏನ್ ತಂದಿದೀಯಾ? ನಾನು ಅಡ ಇರಿಸಿಕೊಳ್ಳದೆ ಸಾಲ ಕೊಡೋದಿಲ್ಲ. ಸರಿ ಅಯ್ಯ, ನಾನು ಒಂದು ಚೊಂಬನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ. ಅಯ್ಯ, ನನಗೆ 5 ರೂಪಾಯಿ ಸಾಲ ಕೊಡಿ. ಬಂಗಾರಯ್ಯ ಸುಬ್ಬಯ್ಯನಿಗೆ ಹಣ ಕೊಟ್ಟು ಆ ಚೊಂಬನ್ನು ತೆಗೆದುಕೊಂಡನು. ಏನಯ್ಯ, ಈ ಚೊಂಬನ್ನು ಕೂಡ ಅಡಕ್ಕೆ ತೆಗೆದುಕೊಳ್ಳಬೇಕಾ? ಹಾಗೆ ಕೊಟ್ರೆ ಆಗೋದಿಲ್ಲವಾ? ಏನೇ ನೀನು ಹೇಳೋದು? ಹಾಗೆ ಕೊಟ್ರೆ ಯಾರು ವಾಪಸ್ ಕೊಡ್ತಾರಾ? ಅದಕ್ಕೆ ಅಡಕ್ಕೆ ಏನಾದ್ರೂ ಇಸ್ಕೊಳ್ತೀನಿ. ಅಯ್ಯೋ, ನಿನ್ ಹುಚ್ಚೋ, ಏನಾದ್ರೂ ಮಾಡ್ಕೊ ಎಂದು ಹೇಳಿ ಕಾಂತಮ್ಮ ಒಳಗೆ ಹೋಗುತ್ತಾಳೆ. ಆ ಸಮಯಕ್ಕೆ ನಿಂಗಮ್ಮ ಸಾಲ ಕೇಳಲು ಬಂದಳು. ಏನ್ ನಿಂಗಮ್ಮ, ಏನ್ ಸಮಾಚಾರ? ಏನ್ ಇಲ್ಲಿ ಬಂದೆ? ಏನಿಲ್ಲ ಅಯ್ಯ, ನನ್ನ ಮಕ್ಕಳಿಗೆ ತುಂಬಾ ಹುಷಾರಿಲ್ಲ, ತಿನ್ನೋದಕ್ಕೂ ಏನೂ ಇಲ್ಲ.
ನೀವು 10 ರೂಪಾಯಿ ಸಾಲ ಕೊಟ್ಟರೆ ಹೊರದೇಶದಲ್ಲಿ ಇರುವ ನನ್ನ ಗಂಡ ಬಂದ ಕೂಡಲೇ ಹಿಂತಿರುಗಿಸ್ತೇನೆ. ಹಣ ಇಡಲು ಏನಾದ್ರೂ ತಂದಿದೀಯಾ? ನನ್ನ ಬಳಿ ಏನು ಇಲ್ಲ. ಏನಾದ್ರೂ ಇದ್ರೆ ತಗೋಬಾ. ಹಣ ಇಡಲು ಇಲ್ಲ ಅಂದ್ರೆ ಸಾಲನೂ ಇಲ್ಲ, ಏನೂ ಇಲ್ಲ. ದಯಮಾಡಿ ನನಗೆ ಸಾಲ ಕೊಡಿ, ದಯಮಾಡಿ ಸಾಲ ಕೊಡಿ ಅಯ್ಯ. ಸಾಲನೂ ಇಲ್ಲ, ಏನೂ ಇಲ್ಲ, ಹೋಗೋಗು ಎಂದು ಗದರಿ ಕಳಿಸುತ್ತಾನೆ. ನಿಂಗವ್ವ ಬೇಜಾರಿನಿಂದ ಹೋಗುತ್ತಿರುತ್ತಾಳೆ. ಆವಾಗ ಕಾಂತಮ್ಮ ನಿಂಗವ್ವನ ಕಷ್ಟ ಅರಿತು ಅವಳಿಗೆ ಹಣ ಕೊಟ್ಟಳು. ಅದನ್ನು ಅವಳ ಮೊದಲ ಸೊಸೆ ಶೀಲಾ ನೋಡಿದಳು. ಶೀಲಾ ತುಂಬ ಒಳ್ಳೆಯವಳಾಗಿದ್ದಳು. ನೋಡಮ್ಮ ಶೀಲಾ, ನಿಮ್ಮ ಮಾವನ ಬಳಿ ಈ ವಿಷಯವನ್ನು ಹೇಳಬೇಡ. ಬಿಡಿ ಅತ್ತೆ, ನಾನು ಹೇಳೋದಿಲ್ಲ ಹೇಳಿದಳು. ಕಾಂತಮ್ಮನ ಎರಡನೇ ಸೊಸೆ ನೀಲ ತುಂಬ ಶ್ರೀಮಂತರ ಮನೆಯಿಂದ ಬಂದವಳು. ಅವಳ ಕೈಯಲ್ಲಿ ಒಂದು ಕೆಲಸನೂ ಮಾಡಿಸುತ್ತಿರಲಿಲ್ಲ. ಒಂದು ದಿನ ನೀಲ ಮನೆ ಕೆಲಸ ಮಾಡುತ್ತಿರುವುದನ್ನು ಬಂಗಾರಯ್ಯ ನೋಡಿ, ಏ ಕಾಂತ, ಬಾಯಿಲಿ. ಏನ್ರಿ ಕರೆದ್ರ? ಏನೇ ಚಿಕ್ಕ ಸೊಸೆ ಹತ್ತಿರ ಕೆಲಸ ಮಾಡಿಸ್ತಾ ಇದ್ದೀಯಾ? ಏನಿದು? ಕೆಲಸ ಮಾಡೋಕೆ ಶೀಲಾ ಇದ್ದಾಳಲ್ವಾ? ಅಲ್ಲರಿ, ಇಬ್ಬರು ಕೂಡ ನಮ್ಮ ಸೊಸೆಯರೇ, ಯಾಕೆ ಭೇದ ಭಾವ ಮಾಡೋದು? ಯಾಕೆ ಅಂದ್ರೆ ಶೀಲಾ ಶ್ರೀಮಂತರ ಮನೆಯಿಂದ ಬಂದವಳು. ಅವಳ ಅಪ್ಪನ ಬಳಿ ಸಾಕಷ್ಟು ಹಣವಿದೆ. ಮನುಷ್ಯತ್ವಕ್ಕೆ ಬೆಲೆ ಇಲ್ವರಿ, ಬರೀ ಹಣಕ್ಕೇನಾ ಎಂದು ಕೇಳುತ್ತಾಳೆ. ಮತ್ತೆ ಶೀಲಾ ಕೆಲಸ ಶುರು ಮಾಡುತ್ತಾಳೆ. ಆ ದಿನ ರಾತ್ರಿ ಬಂಗಾರಯ್ಯ ಮಲಗಿರುತ್ತಾನೆ. ಆವಾಗ ಬಂಗಾರಯ್ಯನ ಪ್ರಾಣ ಹಾರಿ ಹೋಗಿರುತ್ತದೆ. ಬಂಗಾರಯ್ಯನ ಆತ್ಮವನ್ನು ಕರೆದುಕೊಂಡು ಹೋಗೋದಕ್ಕೆ ಯಮಭಂಟ ಬಂದಿರುತ್ತಾನೆ. ಯಾರ ನೀನು? ನನ್ನ ಮನೆಯಲ್ಲಿ ಏನ್ ಮಾಡ್ತಾ ಇದ್ಯಾ? ನಾನು ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಹಾ, ನಾನು ಸತ್ತಾಗಿದ್ದೀನ? ನೋಡು, ಇಲ್ಲೇ ಇದ್ದೀನಿ. ಅಯ್ಯೋ ಹುಚ್ಚ ಬಂಗಾರಯ್ಯ, ನೀನು ಸತ್ತು ಆತ್ಮ ಆಗಿದ್ದೀಯ. ನೋಡು, ನಿನ್ನ ಶರೀರದಿಂದ ಆತ್ಮ ದೂರ ಆಗಿದೆ. ಅಯ್ಯೋ, ನಾನು ಸತ್ತಾಗಿದ್ದೀನ. ಒಂದು ದಿನ ಸಮಯ ಕೊಡಿ ನನಗೆ. ನಾನು ಬಡ್ಡಿಗೆ ಕೊಟ್ಟ ಹಣವನ್ನು ವಾಪಸ್ ತೆಗೆದುಕೊಂಡು ಬರುತ್ತೇನೆ. ಒಂದು ದಿನ ಅಲ್ಲ, 4 ದಿನ ಸಮಯ ಕೊಡುತ್ತೇನೆ. ನೀನೇ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಹೇಳುತ್ತೀಯ ಎಂದು ಹೇಳುತ್ತಾನೆ. ಮಾರನೇ ದಿನ ಬಂಗಾರಯ್ಯ ಇನ್ನೂ ಎದ್ದೇ ಇಲ್ಲ ಎಂದು ಎಲ್ಲರೂ ಬಂದು ಎದ್ದೇಳಿಸಲು ಪ್ರಯತ್ನ ಮಾಡುತ್ತಾರೆ. ಆದರೆ ಅವನು ಎದ್ದೇಳಲಿಲ್ಲ. ಅವನು ಸತ್ತೋಗಿದ್ದಾನೆ ಎಂದು ಎಲ್ಲರಿಗೂ ತಿಳಿಯುತ್ತದೆ. ಶರೀರವನ್ನು ಮನೆಯ ಮುಂದೆ ಮಲಗಿಸಿರುತ್ತಾರೆ. ಊರವರೆಲ್ಲ ನೆರೆದಿರುತ್ತಾರೆ. ನೋಡು ಬಂಗಾರಯ್ಯ ಸತ್ತೋದ ಅಲ್ವಾ? ಅಯ್ಯೋ, ಒಳ್ಳೆದಾಯ್ತು ಬಿಡೋ. ಹಣ ಇದೆ ಎಂದು ತುಂಬಾ ಅಹಂಕಾರ ಮಾಡ್ತಾ ಇದ್ದ. ಪೀಡೆ ತೊಲಗ್ತು ಎಂದು ಮಾತಾಡುತ್ತಿದ್ದರು. ಇದನ್ನು ಕೇಳಿ ಬಂಗಾರಯ್ಯ ತುಂಬಾ ನೊಂದಿಕೊಳ್ಳುತ್ತಾನೆ. ತನ್ನ ಸಂಸಾರ ಏನು ಅಂದುಕೊಳ್ಳುತ್ತಿರುತ್ತದೆ ಎಂದು ನೋಡೋಣ ಎಂದು ತನ್ನ ಸೊಸೆಯಂದಿರ ಬಳಿಗೆ ಹೋಗುತ್ತಾನೆ. ಕಿರು ಸೊಸೆ ನೀಲ, ಅಕ್ಕ, ತುಂಬಾ ಖುಷಿ ಆಯಿತು. ಮಾವ ಸತ್ತಿದ್ದು ಒಳ್ಳೆದಾಯ್ತು. ಅವರ ಆಸ್ತಿ ಪೂರ್ತಿ ನಮ್ಮದಾಯಿತು ಎಂದು ಮಾತಾಡುತ್ತಿದ್ದಳು. ಆದರೆ ಶೀಲಾ, ಏನು ನೀಲ ಇದು? ಅವರು ನಮ್ಮ ಮಾವ, ಅಪ್ಪನ ಸ್ಥಾನದಲ್ಲಿ ಇರೋರು, ಹೀಗೆಲ್ಲ ಮಾತಾಡಬಾರ್ದು ಎಂದು ಹೇಳುತ್ತಾಳೆ. ಶೀಲಾ ಮಾತು ಕೇಳಿ ಬಂಗಾರಯ್ಯನಿಗೆ ಖುಷಿಯಾಗುತ್ತದೆ. ಅಲ್ಲಿದ್ದವರೆಲ್ಲ ಬಂಗಾರಯ್ಯನ ಬಗ್ಗೆ ಕೇವಲವಾಗಿ ಮಾತನಾಡುತ್ತಿದ್ದರು. ಅದನ್ನು ನೋಡಿ ಬಂಗಾರಯ್ಯನ ಆತ್ಮ ಯಮಭಂಟನ ಬಳಿ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಹೇಳುತ್ತಿತ್ತು. ಆ ಯಮಭಂಟ, ನೋಡಿದ್ಯಾ ಬಂಗಾರಯ್ಯ, ಬದುಕಿದ್ದಾಗ ಹೇಗೆ ಇರ್ತೀವಿ, ಹೇಗೆ ನಡೆದುಕೊಳ್ತೀವಿ ಎನ್ನುವುದು ತುಂಬಾ ಮುಖ್ಯವಾಗಿರುತ್ತದೆ ಎಂದು ಹೇಳುತ್ತಾರೆ. ಯಮಭಂಟ ಅವರನ್ನು ಕರೆದುಕೊಂಡು ತಮ್ಮ ಲೋಕಕ್ಕೆ ಕರೆದುಕೊಂಡು ಹೋದರು. ಇದು ಇಂದಿನ ಸಿಂಪಲ್ ಮಾರಲ್ ಸ್ಟೋರಿ. ಇನ್ನಷ್ಟು ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಅರೆ ರೀ, ಇವತ್ತು ಮನೆಯಲ್ಲೇ ಇದ್ದೀರಾ? ಅಡಿಗೆಗೆ ಏನೂ ಇಲ್ಲ. ನೀವು ನೋಡಿದ್ರೆ ಮನೆಯಲ್ಲೇ ಕುಳಿತಿದ್ದೀರಾ. ಏನ್ ಮಾಡ್ಲಿ ಹೇಳು ಭಾಗ್ಯ, ಯಾವ ಕೆಲಸ ಕೂಡ ಸಿಗ್ತಾ ಇಲ್ಲ. ನಾನು ತುಂಬಾ ಕಡೆ ಹುಡುಕಿದೆ, ಆದರೆ ಎಲ್ಲೂ ಕೆಲಸ ಇಲ್ಲ. ನೋಡೋಣ ಬಿಡಿ, ಎಲ್ಲಾದರೂ ಕೆಲಸ ಸಿಗಬಹುದು. ಭಾಗ್ಯ, ನೀನು ಮನೆ ಖರ್ಚಿಗೆ ಹಣ ಎಲ್ಲಿಂದ ಹೊಂದಿಸುವೆ?
ಹೇಗೋ ನಿಭಾಯಿಸುವೆ ಬಿಡಿ. ನೀವು ಮನೆಯ ಖರ್ಚಿನ ಬಗ್ಗೆ ಚಿಂತಿಸಬೇಡಿ. ನೀವು ಕೆಲಸ ಹುಡುಕಿಕೊಳ್ಳಿ. ಸರಿ ಭಾಗ್ಯ, ನೀನು ಇಷ್ಟು ಹೇಳ್ತಾ ಇದೀಯ ಅಂದ ಮೇಲೆ ನಾನು ಕೆಲಸ ಹುಡುಕುತ್ತೇನೆ ಎಂದು ಹೇಳುತ್ತಾನೆ. ಭಾಗ್ಯ ಮತ್ತು ಉಲ್ಲಾಸ್ ಮಾತನಾಡಿಕೊಳ್ಳುತ್ತಾ ಇದ್ದರು. ಆವಾಗ ಅವರ ಮನೆಯ ಬಾಗಿಲಿನ ಡೋರನ್ನು ಯಾರೋ ತಟ್ಟಿದರು. ಉಲ್ಲಾಸ್ ನಡೆದುಕೊಂಡು ಬಂದು ಬಾಗಿಲನ್ನು ತೆರೆದನು. ಯಾರೋ ಸ್ವಾಮೀಜಿ ಉಲ್ಲಾಸನ ಮನೆಯ ಮುಂದೆ ನಿಂತಿದ್ದರು. ಯಾರು ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನ್ ಬೇಕು ನಿಮ್ಗೆ? ನಾನು ಒಬ್ಬ ಸಾಧು. ಹೀಗೆ ಕಾಲ್ನಡಿಗೆಯಿಂದ ಹಿಮಾಲಯಕ್ಕೆ ಯಾತ್ರೆ ಬೆಳೆಸಿದ್ದೆ. ನನಗೆ ತುಂಬ ದಾಹವಾಗಿ, ದಣಿವಾಗಿ, ಹಾಗೆ ತುಂಬಾ ಹಸಿವು ಕೂಡ ಆಗ್ತಾ ಇದೆ. ಇದೊಂದು ಬಾರಿ ನನಗೆ ಇಲ್ಲಿ ತಂಗಲು ಅವಕಾಶ ಮಾಡಿಕೊಡಿ. ಅರೆ, ನೀನು ಯಾರು ಎಂದೇ ತಿಳಿಯೋದಿಲ್ಲ. ಏಕಾಏಕಿ ಬಂದು ತಂಗಲು ಆಶ್ರಯ ಕೇಳ್ತಾ ಇದ್ದೀಯಾ? ಹೇಳಿದ್ನಲ್ಲ, ನಾನು ಪಾದಯಾತ್ರೆ ಮಾಡುತ್ತಿದ್ದೆ. ನನಗೆ ಆಯಾಸವಾಗಿ ನಿನ್ನ ಬಳಿ ಆಶ್ರಯ ಕೇಳ್ತಾ ಇದ್ದೀನಿ. ಅದು ಆಗಲ್ಲ. ರೀ, ಒಂದು ನಿಮಿಷ. ಏನ್ ಭಾಗ್ಯ ಅದು? ಅದೇನಿಲ್ಲ ರೀ, ಅವರು ಅಷ್ಟೊಂದು ಹೇಳ್ತಾ ಇದ್ದಾರಲ್ವಾ, ಅವರಿಗೆ ಆಶ್ರಯ ಕೊಡ್ಬೋದಲ್ಲವಾ? ಆಶ್ರಯ ಏನೋ ಕೊಡ್ಬೋದು, ಆದ್ರೆ ಅವರಿಗೆ ಊಟ ಉಪಚಾರಕ್ಕೆ ಮನೆಯಲ್ಲಿ ಏನು ಇಲ್ಲ ಅಂದೆ ಅಲ್ವಾ? ಇವರು ಇಲ್ಲೇ ಉಳಿದುಕೊಂಡ್ರೆ ಊಟಕ್ಕೇನು ಮಾಡೋದು? ಹೇಗಾದರೂ ವ್ಯವಸ್ಥೆ ಮಾಡೋಣ, ನೀವು ಚಿಂತಿಸಬೇಡಿ. ಸರಿ ಭಾಗ್ಯ, ನೀನು ಇಷ್ಟು ಹೇಳಿದ ಮೇಲೆ ನನಗೇನು ತೊಂದರೆ ಇಲ್ಲ. ಈ ಸಾಧುಗಳು ಇವತ್ತು ಇಲ್ಲೇ ಇರಲಿ. ಸಾಧುಗಳೇ, ನೀವು ಈ ದಿನ ಇಲ್ಲೇ ತಂಗಬಹುದು. ತುಂಬಾನೇ ಧನ್ಯವಾದ ಕಣಪ್ಪ ಎಂದು ಹೇಳುತ್ತಾನೆ. ಆ ದಿನ ಆ ಸಾಧುಗಳು ಉಲ್ಲಾಸನ ಮನೆಯಲ್ಲಿಯೇ ಉಳಿದುಕೊಂಡರು. ಮರುದಿನ ಬೆಳಗ್ಗೆ ಸಾಧು ಉಲ್ಲಾಸನ ಬಳಿ, ತುಂಬಾನೇ ಧನ್ಯವಾದ ಕಣಪ್ಪ ನಿನಗೆ. ನಿನ್ನಿಂದ ತುಂಬಾನೇ ಸಹಾಯವಾಯಿತು. ನಿನಗೆ ಏನಾದರೂ ಬೇಕಾದ್ರೆ ಹೇಳು, ನಾನು ನಿನಗೆ ವರವನ್ನು ಕೊಡುವೆ. ಸ್ವಾಮಿಗಳೇ, ನಾನು ಕಾಡಿನಿಂದ ಮರಗಳನ್ನು ಕಡಿದುಕೊಂಡು ಬಂದು ಅದರಿಂದ ಪೀಠೋಪಕರಣಗಳನ್ನು ತಯಾರಿಸುತ್ತೇನೆ. ಇಲ್ಲಿ ಕೆಲವು ಜನಗಳು ಇದ್ದಾರೆ. ಅವರು ನಾನು ತಂದಿಟ್ಟ ಮರಗಳನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಾರೆ. ಅವರು ಯಾರು ಎಂದು ತಿಳಿಯದಿಲ್ಲ. ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರವಿದ್ದರೆ ದಯವಿಟ್ಟು ತಿಳಿಸಿ ಎಂದು ಕೇಳುತ್ತಾನೆ. ಆಗ ಆ ಸಾಧುಗಳು ಉಲ್ಲಾಸನಿಗೆ 2 ವಿಚಿತ್ರ ವರಗಳನ್ನು ಕೊಡುತ್ತಾರೆ. ನೋಡು ಕಂದ, ಈ ಮರದ ತುಂಡುಗಳನ್ನು ಯಾರು ಮುಟ್ಟಲು ಅಥವಾ ಅದನ್ನು ತುಂಡರಿಸಲು ಪ್ರಯತ್ನ ಪಟ್ಟರೂ ಕೂಡ ಅದು ಸಲ್ಲದು. ಈ ಮರದ ತುಂಡನ್ನು ಮುರಿಯಲು ಅಥವಾ ತುಂಡರಿಸಲು ಆಗದು. ಇದು ನಿನಗೆ ನೀಡುತ್ತಿರುವ ಮೊದಲನೆಯ ವರ. ಇನ್ನೊಂದು ವರವೇನೆಂದರೆ, ಆ ಆಸನದಲ್ಲಿ ಯಾರೇ ಕುಳಿತುಕೊಂಡರೆ ಅವರು ಏಳಲು ಸಾಧ್ಯವಾಗೋದಿಲ್ಲ. ನೀನಾಗೆ ಅವರನ್ನು ಏಳಿ ಎಂದು ಹೇಳೋವರೆಗೂ ಅವರು ಎದ್ದೇಳಲು ಸಾಧ್ಯವಾಗುವುದಿಲ್ಲ. ಇದು ನಾನು ನೀಡುತ್ತಿರುವ 2ನೇ ವರದಾನ ಎಂದು ಹೇಳುತ್ತಾರೆ. ಉಲ್ಲಾಸ್ ತುಂಬಾನೇ ಸಂತಸಪಟ್ಟನು. ಹೀಗೆ ಒಂದು ದಿವಸ ಉಲ್ಲಾಸ್ ಕಾಡಿಗೆ ಮರ ಕಡಿಯಲೆಂದು ಹೋದನು. ಆದರೆ ಅವನಿಗೆ ಆ ದಿವಸ ಮರ ಕಡಿಯಲು ಆಗದೆ ತುಂಬಾನೇ ದುಃಖದಿಂದ ಒಂದು ಮರದ ಕೆಳಗೆ ಕುಳಿತಿದ್ದನು. ಆ ಸಮಯಕ್ಕೆ ಅಲ್ಲಿಗೆ ಯಾರೋ ಒಬ್ಬ ವಿಚಿತ್ರ ಮನುಷ್ಯ ಉಲ್ಲಾಸನ ಬಳಿ ಬಂದನು. ನಾನೊಬ್ಬ ಮರ ಕಡಿಯುವವನು. ನನಗೆ ತುಂಬಾನೇ ಆಯಾಸವಾಗಿ ಇಲ್ಲಿ ಕುಳಿತುಕೊಂಡೆ. ಇಲ್ಲ, ನಾನು ಏನೂ ತಿಂದಿಲ್ಲ. ಆದ್ದರಿಂದ ನನಗೆ ತುಂಬಾ ಆಯಾಸ ಆಗಿರೋದು. ಏನಿಲ್ಲ, ಅದು ನನ್ನ ಮನೆಯಲ್ಲಿ ನಮಗೆ ತಿನ್ನಲು ಏನು ಕೂಡ ಇಲ್ಲ. ನನ್ನ ಹೆಂಡತಿಗೆ ಒಂದು ಹೊತ್ತು ಊಟ ಹಾಕಲು ಆಗುತ್ತಿಲ್ಲ. ಕೆಲಸ ಕೂಡ ಸರಿಯಾಗಿ ಆಗುತ್ತಿಲ್ಲ. ಏನು ಮಾಡೋದು ಎಂದು ತಿಳಿತಾ ಇಲ್ಲ. ಹೌದಾ? ಆದರೆ ಈ ಚೀಲಗಳನ್ನು ನೀನು ತೆಗೆದುಕೊಂಡು ಹೋಗು. ಇದರಲ್ಲಿ ನಿನ್ನ ಮನೆಗೆ ಬೇಕಾದ ವಸ್ತುಗಳೆಲ್ಲವೇ ನಿನಗೆ ಸಹಾಯವಾಗುತ್ತದೆ ಎಂದು ಹೇಳುತ್ತಾನೆ. ಉಲ್ಲಾಸ್ ತುಂಬಾನೇ ಖುಷಿಯಿಂದ ಆ ಚೀಲವನ್ನು ನೋಡಿ ಮನೆಗೆ ತೆಗೆದುಕೊಂಡು ಬಂದನು. ಅರೆ, ಇದೇನು, ಎಲ್ಲಿಂದ ತೆಗೆದುಕೊಂಡು ಬಂದ್ರಿ? ಭಾಗ್ಯ, ನನಗೆ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದರು ಎಂದು ನಡೆದ ಎಲ್ಲ ಘಟನೆಯನ್ನು ಭಾಗ್ಯಳಿಗೆ ತಿಳಿಸಿದನು. ತುಂಬಾನೇ ಸಂತೋಷ, ನಮಗೆ ಊಟದ ವ್ಯವಸ್ಥೆ ಆಯಿತಲ್ಲ. ಹೌದು ಭಾಗ್ಯ, ನಾವು ತುಂಬಾ ಭಾಗ್ಯವಂತರು ಎಂದುಕೊಂಡು ತುಂಬಾನೇ ಸಂತಸಪಟ್ಟರು. ಮರುದಿನ ಉಲ್ಲಾಸನ ಮನೆಗೆ ಒಬ್ಬ ರಾಕ್ಷಸ ಬಂದನು.
ಯಾರು ನೀನು? ಇಲ್ಲೇಕ್ ಬಂದಿದ್ದೀಯ? ನಾನು ಕಾಡಿನ ರಾಕ್ಷಸ. ನನ್ನ ದನಿಗಳು ಏನ ದನಿನ? ಅವನ್ಯಾರು? ಇಷ್ಟು ಬೇಕಾ? ಅವನ್ಯಾರು? ನೀನ್ಯಾರು? ನನಗೂ ನಿಮಗೂ ಏನ್ ಸಂಬಂಧ? ನನಗೆ ಒಂದು ತಿಳಿತಾ ಇಲ್ಲ. ನಿನ್ನೆಯ ದಿವಸ ಅದರ ಬದಲಿಗೆ ನೀನು ಕಡಿದುಕೊಂಡು ಬಂದಿರುವ ಮರದ ತುಂಡುಗಳನ್ನು ಹಾಗೆ ಅದರಿಂದ ತಯಾರಿಸಿದ ಪೀಠೋಪಕರಣಗಳನ್ನು ನಮಗೆ ಕೊಡಬೇಕಂತೆ. ಅದಕ್ಕೆ ನಿನ್ನೆ ಈ ವಿಷಯವನ್ನು ಕೂಡ ನನಗೆ ತಿಳಿಸಲಿಲ್ಲವಲ್ಲ. ಇವಾಗ ಬಂದು ಹೀಗೆ ಹೇಳ್ತಾ ಇದ್ದೀರಲ್ಲ. ಇದು ನಮ್ಮ ಗುರು ಎಂದು ಹೇಳುತ್ತಾನೆ. ಆವಾಗ ಉಲ್ಲಾಸನ ಮನೆಗೆ ಬಂದಿದ್ದ ಸ್ವಾಮೀಜಿ ಅವರು ನೀಡಿದ್ದ ವರದಾನ ಅವನಿಗೆ ನೆನಪಾಯಿತು. ಆವಾಗ ಅವನು, ನೋಡು, ನಿನಗೆ ಬೇಕಾದರೆ ಈ ಮರದ ತುಂಡನ್ನು ನೀನೇ ಕಡಿದುಕೊಂಡು ಹೋಗು ಎಂದು ಹೇಳುತ್ತಾನೆ. ಆ ರಾಕ್ಷಸ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮರದ ತುಂಡನ್ನು ಅವನಿಂದ ಕಡಿಯಲು ಆಗಲಿಲ್ಲ. ಅವನಿಗೆ ಆ ಮರದ ತುಂಡನ್ನು ಕಡಿಯಲು ಪ್ರಯತ್ನ ಪಟ್ಟು ತುಂಬಾನೇ ಆಯಾಸವಾಗಿ ಅಲ್ಲೇ ಇದ್ದ ಚೇರಿನ ಮೇಲೆ ಕುಳಿತುಕೊಂಡನು. ಅದನ್ನು ನೋಡಿ ಉಲ್ಲಾಸ್ ನಗುತ್ತಿದ್ದನು. ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ನಗು ಬರ್ತಾ ಇದೆ. ಏನಾಗಿದೆ? ನೀನು ಒಂದು ಬಾರಿ ಆ ಚೇರಿನಿಂದ ಏಳಲು ಪ್ರಯತ್ನ ಪಡು ಎಂದು ಹೇಳುತ್ತಾನೆ. ಆ ರಾಕ್ಷಸ ಆ ಚೇರಿನಿಂದ ಏಳಲು ಪ್ರಯತ್ನ ಪಡುತ್ತಾನೆ. ಆದರೆ ಅವನಿಂದ ಏಳಲು ಆಗಲಿಲ್ಲ. ತುಂಬಾ ಸಾರಿ ಪ್ರಯತ್ನ ಪಟ್ಟರೂ ಅವನಿಗೆ ಅಲ್ಲಿಂದ ಮೇಲೆ ಏಳಲು ಆಗಲಿಲ್ಲ. ನಂತರ ಆ ರಾಕ್ಷಸ, ನಾನು ಹೇಳುವವರೆಗೂ ನೀನು ಆ ಚೇರಿನಿಂದ ಮೇಲೆ ಏಳಲು ಸಾಧ್ಯನೇ ಆಗೋದಿಲ್ಲ. ಏನ್ ಹೇಳ್ತಾ? ಅದು ವರದಾನದ ಕುರ್ಚಿ. ನಾನು ಹೇಳುವವರೆಗೂ ಅಲ್ಲಿಂದ ನೀನು ಏಳಲು ಸಾಧ್ಯವಾಗೋದಿಲ್ಲ. ಆಗೋದಿಲ್ಲ. ನೀನು ಇಷ್ಟೆಲ್ಲ ಮಾತಾಡಿದ್ಯಾ, ಇವಾಗ ಬಿಡಿಸು ಅಂತ ಹೇಳ್ತಾ ಇದೀಯಾ? ಹಾಗಾದರೆ ನೀನು ನನಗೆ ಒಂದಷ್ಟು ಚಿನ್ನ, ಆಹಾರ ಪದಾರ್ಥಗಳು, ಮನೆ, ನನಗೆ ಒಂದು ಕೆಲಸ, ಸಹಾಯ ಆಗೋ ರೀತಿ ನನಗೆ ವರದಾನ ಕೊಡು. ಅಷ್ಟೇ ವರದಾನಗಳು ಕೂಡ ಇವಾಗ ಬಿಟ್ಟು ಬಿಡು. ಬರೀ ಇಷ್ಟೇ ಸಾಲದು. ನೀನಾಗಲಿ ನಿನ್ನ ದನಿಗಳಾಗಲಿ ಮತ್ತೆ ನಮ್ಮ ವಿಷಯಕ್ಕೆ ಬರಬಾರದು. ಇದಕ್ಕೆ ಒಪ್ಪಿಗೆ ಇದ್ದರೆ ಮಾತ್ರ ನಿನ್ನನ್ನು ಬಿಡುವೆ. ಸರಿ ಹೇಳಿದ ಎಂದು ಹೇಳುತ್ತಾನೆ. ಉಲ್ಲಾಸ್ ಆ ರಾಕ್ಷಸನನ್ನು ಆ ಚೇರಿನಿಂದ ಏಳಲು ಹೇಳಿದನು. ಆ ರಾಕ್ಷಸ ಆ ಚೇರಿನಿಂದ ಎದ್ದು ಹಿಂತಿರುಗಿ ನೋಡದೆ ಅಲ್ಲಿಂದ ಕಾಡಿಗೆ ಓಡಿ ಹೋದನು. ಇತ್ತ ಉಲ್ಲಾಸ್ ಬದುಕು ಪೂರ್ತಿಯಾಗಿ ಬದಲಾಯಿತು. ಅವನ ಕಷ್ಟವೆಲ್ಲ ಕಳೆದು ನೆಮ್ಮದಿಯ ಜೀವನ ಅವನದಾಗಿತ್ತು. ಇದು ಇಂದಿನ ಚಿಕ್ಕ ನೀತಿ ಕತೆ. ಈ ಕತೆ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲದಂತೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ.